ಕಾರ್ತಿಕ್ ಅವ್ರು ಹೆಂಗ್ ಕಟ್ಸಿದಾರೆ? ಕಾರ್ತಿಕ್ ಅವ್ರಿಗೆ ಮನೆ ಕಟ್ಸಿ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದು. ಮನೋರು ಹೆಂಗ್ ಕಟ್ಸಿದಾರೆ? ಇದೇನಿದು ಚಿತ್ತಾರ? ಬರೋದ್ನೆಲ್ಲ ಹೇಳ್ದಲು. ಕೆಲಸ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಸೊ ನಾನು ಈ ವ್ಲಾಗ್ನ ನೈಟ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ಫ್ರೆಂಡ್ ಮನೆದೊಂದು ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಇವಾಗ ರೆಡಿ ಆದ. ಜಸ್ಟ್ ಪೂಜೆ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಗೃಹ ಪ್ರವೇಶ ಇರೋದು. ಇವತ್ತು ಸಂಜೆ ಹೋಮ ಇರುತ್ತಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಕ್ಲೋಸ್ ಫ್ರೆಂಡ್ ಇದ್ದೇನೆ. ನಾನೊಬ್ಬನೇ ಹೋಗ್ತೇನೆ. ನನ್ನ ಜೊತೆ ಭಾಸ್ಕರ್, ಕಾರ್ತಿಕ್, ಇನ್ನೊಬ್ಬರೆಲ್ಲ ಬರ್ತಾ ಇದ್ದಾರೆ. ಸೊ ನನ್ನ ಕಾರಲ್ಲೇ ಹೋಗ್ತೀವಿ. ಅವರು ಅಲ್ಲಿಂದ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಮನೆಗೆ ಬಂದಮೇಲೆ ನಾವೆಲ್ಲರೂ ಸೇರಿ ಹೊರಡ್ತೀವಿ. ಸೊ ಇದಾಗಿರುತ್ತೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶದ ಹಿಂದಿನ ದಿನದ ಹೋಮದ ವ್ಲಾಗ್. ಸೊ ನೋಡಿ, ನಿಮ್ಮೆಲ್ರಿಗೂ ನಮ್ಮ ಕಡೆ ಗೃಹ ಪ್ರವೇಶ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಸೊ ಅವ್ರು ಬಂದಮೇಲೆ ಹೊರಡುವ. ಮೈಸೂರಿಂದ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿ 3-4 ದಿನ ಆಗಿತ್ತು. ಅಲ್ಲೇ ಮರ್ತ್ಕೊಬಿಟ್ಟನಂತೆ. ಬ್ಲಾಗಿಂಗ್ ಚಾನಲ್ ಐತೆ ಅನ್ನೋದ ಇಷ್ಟಿಮೆಣ್ಣು ಗುರುಪ್ರವೇಶಕ್ಕೆ ಇಷ್ಟಿಮೆಣ್ಣು ಇವಾಗಲೇ ದೇವ್ರು ಕರೆಸ್ತಾರಂತ. ಹೊರಡವಾ ನೀವು ಲೇಟಾ? ಸೊ ಗೈಸ್ ಫೈನಲಿ ಬಂದಿದ್ದಾರೆ. ಈಗ ಹೊರಡ್ತಾ ಇದ್ದೇವೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಯ್ತಾ? 8 ಕಿಲೋಮೀಟರ್ ದೂರ. ಪರವಾಗಿಲ್ಲ ಬಿಡು ಮಾಡ್ಕೊಂಡು. ವಯಸ್ಸಾಗಿರೋ ತಾತ ಅನ್ಕೊಂಡಂತೆ ನಿನ್ನ. ಇವ್ರದೇ ಮನೆ. ಕಂಗ್ರ್ಯಾಚುಲೇಷನ್ಸ್. ಬಿಡು ಮಾಡ್ಕೊಂಡು ನಿಮ್ಮನೆಗೆ ಬಂದಿದ್ದ? ನಿಮ್ಮನೆಗೆ ಬರಲ್ಲ ಮಗ, ಚಂದೋಣಂಗೆ ಮಾತ್ರ ಅಂತ ಹೋಗೋದು. ಕರ್ದಿಗೋರು ಯಾಕೆ ಸುಮ್ಮನೆ ನಿಂತಿದ್ದೀರಲ್ಲ? ಮನೆ ಗೃಹ ಪ್ರವೇಶ. ಇದು ಹೊಸ ಮನೆ. ನಾವು ವುಡ್ ವರ್ಕ್ ಎಲ್ಲ ಮಾಡಿಸೋರೆ. ವುಡ್ ವರ್ಕ್ ಎಲ್ಲ ಮಾಡಿಸಿದ್ದೀರಾ? ಎಲ್ಲ ಮನೆ ನೋಡ್ತಾ ಇದ್ದೇವೆ. ಕಾರ್ತಿಕ್ ಅವ್ರು ಹೆಂಗ್ ಕಟ್ಸಿದಾರೆ? ಕಾರ್ತಿಕ್ ಅವ್ರಿಗೆ ಮನೆ ಕಟ್ಸಿ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದೊಂದು. ಮನೋರು ಹೆಂಗ್ ಕಟ್ಸಿದಾರೆ? ಸೂಪರಾಗಿದೆ. ದೇವ್ರ ಮನೆ ಮಾತ್ರ ಸೂಪರ್ ಮಾಡಿದ್ದಾರೆ. ಮೇಲ್ಗಡೆ ಹೋಗ್ತಾ ಇದ್ವಿ. ಇದು ಓಪನ್ ಕಿಚನ್. ಏನು ಈಗ ಮಾಡಿದ್ರು? ಏನೋ ಈಗ ಬಂದು ಮಾಡೋಗೋರೆ. ಅದಕ್ಕೆ ಧೂಳು. ರಾಧೆ ರಾಧೆ. ಇದು ಕಟ್ ಮಾಡಿಸ್ಬೇಕು ಒಂಚೂರು. ಧನಶೇಖರ್ ಬರಪ್ಪ. ಯಾವಾಗ ಬಂದ ನೀನು? ಈಗ ಆಗ್ಲೇ ಬಂದೆ ಅಂತ. ಇದು ನಾವು ಹೇಳ್ದಂಗೆ ಮಾಡೋರೆ. ಇದೇನಿದು ಚಿತ್ತಾರ? ನನ್ನ ತಮ್ಮನ ರೂಮ ಇದು. ವರ್ಕಿಂಗು ಐ ಟಿ ಅವರು ಅಂದರೆ ಇದೊಂದು ಇರಲೇಬೇಕು. ನೋಡಿ ಎಲ್ಲಾನು ಅಬ್ಸರ್ವ್ ಮಾಡ್ತಾನೆ ಕಣ ಅವನು. ಕಾರ್ತಿಕ್ ಅವ್ರು ಲೈಟ್ ಹಾಕಳಿ. ನೋಡಿ ಒಳಿಕೋಗಿ ನೋಡ್ರಿ, ಏನಾಗಲ್ಲ. ಒಳಿಕೋಗಿ ನೋಡಿ, ಏನಾಗಲ್ಲ. ಉಲ್ಲಾಸ ಒಪ್ಪಿದ್ರೆ ಎಲ್ಲ ಹೋಗ್ತಂಗ. ಇಲ್ಲೆಲ್ಲ ಫ್ಯಾಮಿಲಿ ಇದ್ದಾರೆ. ಕ್ಯಾಮ್ರಾ ಇಟ್ಕೊಂಡ್ರೆ ಏನು ಹಿಂಗೆ ಹುಡುಗ ಏನು ಟಿವಿನೇ ಏನೋ ಅನ್ಕೊಂಡ್ಬಿಡ್ತಾರೆ. ಅಲ್ಲ ನಮ್ನೆಲ್ಲ ಬಿಡ್ಬಿಡು ಹೋಗಲ್ಲ, ಕುತ್ಕೊಂಡ ಬಿಡ. ನೋಡಿ ಬಸ್ ಚಂದ ಎಲ್ಲ ಅಡುಗೆ ಮಾಡ್ತವ್ರೆ ಅನ್ಸುತ್ತೆ. ಈಗ ಊಟ ಇಲ್ವಾ ಗೈಸ್? ನಾವು ಬರೋ ಅಷ್ಟರಲ್ಲೇ ಹೋಮಗೆ ಮೇಲೆ ಮುಗಿಸಿ ನಾವು ಬೇಗ ಬರ್ತೀವಿ ಅನ್ಕೊಂಡ್ಬಂದ್ವಿ. ಅಷ್ಟೊತ್ತಿಗೆ ಹೋಮನೇ ಮುಗಿಸ್ಬಿಟ್ಟವ್ರೆ. ಈಗ ಹೋಗವ ಅಂತ ಎದ್ವಿ. ಊಟ ಇದೆಯಂತೆ. ಊಟ ಮಾಡ್ಕೊಳ್ದೆ ಬಿಡಲ್ಲ ಅವನು. ಈಗ ಊಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ
ಹೋಮ ಗೇಮ ಎಲ್ಲ ಏನೋ ಮಾಡ್ತಾರೆ, ಎಲ್ಲ ಮುಗ್ದಿತ್ತು, ಸುಮ್ಮನೆ ಕೂತಿದ್ವಿ ಅಂತ. ಈಗ ಇವ್ರದ್ದೊಂದು ಫೇಮಸ್ ದೇವಸ್ಥಾನ ಇದೆ, ಬೆಂಕಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡವ ಅಂತ ಬಂದಿದ್ದೀವಿ. ನಾವು 10 ನಿಮಿಷ 20 ನಿಮಿಷ ಕೂತ್ಕೊಂಡ್ವಿ, ಇನ್ನೂ ಊಟ ರೆಡಿಯಾಗಿರಲಿಲ್ಲ. ಅದಕ್ಕೆ ಟೀ ಕುಡಿಯೋ ಅಂತ ಬಂದು, ಟೀ ಕುಡಿಯೋಕ್ಕೆ ಯಾವುದೂ ಅಂಗಡಿ ಇಲ್ಲ. ಇದು ಫುಲ್ ಫೇಮಸ್ಸು ಬೆಂಕಿ ಆಂಜನೇಯ ದೇವಸ್ಥಾನ. ಫುಲ್ಲು ದೊಡ್ಡ ಜಾತ್ರೆ ನಡೆಯುತ್ತಂತ ಹೇಳಿ, ನಾನೇ ಯಾವತ್ತೂ ಬಂದಿಲ್ಲ. ಬೆಂಕಿ ಆಂಜನೇಯ ನೀನು ಸೇರ್ಕಡಿ ರಂಗ ಕುಣಿಯಕ್ಕೆ. ರಂಗ ಕುಣಿತಾರಂತೆ, ನಮ್ಗಂತೂ ಬರೋದಿಲ್ಲಪ್ಪ. ಕುಣಿರೋ ಹೋಗಿ ಸೇರ್ಕಳ ಮಾಡಾಕ ನೀನು ಬರ್ತದ ಮಾಡಕ್ಕೆ. ಒಳ್ಳೆ ರಂಗ ಕುಣಿತಾ ಇದ್ರು, ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿದ್ರು, ಆರತಿ ತಗೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಈಗ ಅಲ್ಲಿ ಹೋಗಿ ಬೇಗ ಊಟ ಮಾಡಿ ಮನೆ ಸೇರ್ಕೋಬೇಕು, ನಿದ್ದೆ ಬರ್ತಾದ. ಇನ್ನೂ ಕುಣಿತಾನೆ ಅವ್ರು. ಎಷ್ಟೊತ್ತು ರಂಗ ಕುಣಿತಾರ ಅವ್ರು? 48 ದಿವಸ ಕುಣಿತಾರ. ಈಗಲಿಂದ ಈಗಲೂ ಸೇರ್ಸಿ 48 ದಿನ ಕುಣಿತಾರ. ಅಲ್ಲ, ಸುಮಾರು ದಿವಸ ಆಯ್ತು ಆಲ್ರೆಡಿ. ಹಬ್ಬಕ್ಕೆ 48 ದಿವಸ ಮುಂಚೆನೇ ಕುಡಿತಾರೆ. ಈಗ ಜಾತ್ರೆ ಬರ್ತದೆ ಇರೋದು. ಏನೊಂದು ದೊಡ್ಡ ಹೆಸರು ನಾನು ಒಂದ್ಸತಿ ನೋಡಿಲ್ಲ, ಫುಲ್ ಜೋರಾಗಿ ನಡೀತಾ. ಬೆಂಕಿ ಆಂಜನೇಯ ಅಂದರೆ ಫುಲ್ ಬೆಂಕಿನೇ ಎಸ್ದಾಡ್ತಾರಂತೆ. ಕೆಳಗಿಂದ ದೇವಸ್ಥಾನದಿಂದ ಕೆಳಗೆ ಬೆಂಕಿ ಕೊಂಡ ಬೆಂಕಿ ಪಂಜನೇ ಎಸ್ದಾಡ್ತಾರಂತೆ. ಸೊ ಬರ್ಬೇಕು ಯಾವತ್ತರ ಒಂದಿನ. ಬಂದು ನೋಡಿಲ್ಲ ಒಂದ್ಸತಿನೂ, ಬಂದು ನೋಡ್ಕೋಬೇಕು. ಊಟ ಏನಾಗಿಲ್ಲ ಬಿಡ್ರಿ, ಕರೆಕ್ಟ್ ಆಯ್ತಲ್ಲ. 1000 ಸತಿ ಕೇಳ್ತಾವ ಅದನ್ನೇ. ಕರೆಕ್ಟ್ ಆಯ್ತಾ? ಟೆನ್ಷನ್ ನಿಂಗೂ ಹಂಗೆ, ನೀನು ಹಂಗೆ ಟೆನ್ಷನ್ ಆಯ್ತು ನಮಗೆ ಉಪಯೋಗಿಸ್ತಲ್ಲಿ. ನಾವಿದ್ವಲ್ಲ ಹೆಗಲ್ಮೆಟ್ ಅವಲಾಗೆ ನಿಮ್ದು ಹಿಂಗೆ ಊಟ ಕೊಡ್ತಿದ್ರ. ನಾವು ನನ್ನ ಕಾರ್ ಲೈಟಲ್ಲಿ ಊಟ ಕೊಟ್ಟಿರ್ತೀವಿ ಮನೆಗೆ ಗುರುಪಡಿಸ್ತಲ್ಲಿ. ಕಾರ್ ಲೈಟ್ ಆನ್ ಮಾಡ್ಕೊಂಡು ಕರೆಂಟ್ ತೆಗೆದ್ಬಿಟ್ಟಿದ್ರು. ಭಾಸ್ಕರ್ ಕೆಲಸ ಮಾಡೇ ಬಿಟ್ಟು ನೋಡಿ. ಈಗ ಬಿಟ್ಟಿಲ್ಲ. ಬರ್ರಿ ಇಲ್ಲಿ ಹಾಕವ, ಹಿಡ್ಕಳಿ ಅಂತ ಹಿಡ್ಕಪ್ಪ, ಹಿಡ್ಕೊಂಡು ಹಾಕ್ಸ್ತಾವ. ನಾವು ನಮ್ಮ ಜೊತೆ ನಿಂತಿದೆ ಯಾಕಾರ ಹೋದ್ನಲ್ಗೆ ಸೈಡ್ ಹೋಗ್ಬಿಟ್ಟಾನೆ. ಇಲ್ಲಿ ಬರುತ್ತೆ ಮೆತ್ತಗೆ ಹಂಗೆ ಆಡ್ಕೊಂಡು ಇಲ್ಲಿ ಬರ್ತದೆ. ಬಿಡ್ತಲ್ಲ ಕಣ ಯುವರಾಜ್ ಅವನ್ನ ಸೈಡ್ ಹೋಯ್ತಾನೆ ಅಂತ. ಮೆತ್ತಗೆ ಆಡ್ಕೊಂಡು ಇಲ್ಲಿ ಬರ್ತದೆ. ಈಗ ಆಡ್ಕ ಬರ್ತಾನೆ. 2 ನಿಮಿಷದಲ್ಲಿ ಬರ್ತಾನೆ ನೋಡಿ. ವಿಡಿಯೋ ಮಾಡ್ತಾರೆ ಅಲ್ಲ, ಇನ್ನೇನು ಬರ್ತಾರೆ. ಸ್ವಲ್ಪ ಹೊತ್ತು ಬರ್ತಾನೆ, ಹಂಗೆ 1 ನಿಮಿಷ ಏರಿ ಬರ್ತೀನಿ ಅಂತ. ಏನಾರ ಭಯ ಅನ್ನ ಹಿಡ್ಕೊಂತಿದ್ದೆ. ಇನ್ನೊಂದು ಸ್ಟೆಪ್ ಈ ಕಡೆಗೆ. ಗೊತ್ತು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಬಂದಿರೋನು ಗೊತ್ತವ್ರಿಗೆ. ಇವ್ರು ಅನ್ಕೋತವ್ರೆ ಗೊತ್ತಾನೆ ಅಂತ. ನೀ ಕರಿತಾ
ಏನಂತವನೆ? ಅಯ್ಯ ಬಾ ಏನ್ ಭಾಷೆ ಹೇಳಿ ಸೈನಲ್ಲಿ ಏನೋ ಹೇಳ್ತಾವನೆ. ಧನು ಹೆಂಗಾಗ್ತಾವ ಸಾಂಬಾರ? ಕೈ ನೋಯ್ತದ? ಕೈ ನೋಯ್ತದ? ಎಂತದೂ ಇಲ್ಲ ಮತ್ತೆ. ಕಾರ್ತಿಕ್ ಅವರು ಕಿಚನ್ ಚೆಕ್ಔಟ್ ಮಾಡ್ತಾ ಇದಾರೆ. ಬರೋದ್ನೆಲ್ಲ ಹೇಳ್ದಲು. ನಾನ್ ಏನ್ ಮಾಡ್ತಾವನೆ ಇವನು, ಎಲ್ಲ ಎಳಿತಾವನಲ್ಲ ಅಂತ ಇದೀನಿ. ಅಲ್ಲಂದ ಹೇಳ್ಬಿಟ್ಟೆ ನೋಡು ಅವೆರಡು ಅವೆರಡು ಬಿಟ್ಟಲ್ಲ ನೋಡ್ದ ಮಾಮೂಲಿ. ಮೇಲೆ ಮಾಡಿಸ ಚಿಮ್ನಿಗೂ ಜಾಗ ಬಿಟ್ಟರ್ಕಣ. ಗೈಸ್ ನಮ್ದೆಲ್ಲ ಊಟ ಆಯ್ತು. ಭಾಸ್ಕರ್ ಅವರು ಈಗ ಊಟ ಕೊಡಕ್ಕೆ ಹೋಗಿರ್ಬೇಕು. ಎಲ್ಲವ್ರೆ ಎಲ್ಲಿದ್ದಾರೆ ನೋಡಿ, ಊಟ ಕೊಡ್ತಾ ಇದ್ದಾರೆ. ನಾವು ಊಟ ಆಯ್ತು, ಈಗ ವಾಕಿಂಗ್ ಬಂದಿದ್ದೀವಿ. ಒಂಚೂರು ಭಾಸ್ಕರ್ನ ವಿಚಾರಿಸ್ಕೊಬ್ರ ಬಾ. ಭಾಸ್ಕರ್ನ ವಿಚಾರಿಸ್ಕೊಬ್ರ ಏನ್ ಮಾಡ್ತಾನೆ. ಅನ್ನ ಬಡಿಸುವ ಭಾಸ್ಕರ್, ಏನು ಕೆಲಸ ಮಾಡ್ತಾ ಇದೆಯಾ? ಇನ್ನು ಕೆಲಸ ಮಾಡ್ತಾ ಇದೆಯಲ್ಲ, ನಾವೇನಾರು ಮಾಡ್ಬೇಕಾ? ಕೊಡ್ತೀವಿ ಕೂತ್ಕೊಳ್ರ ನಿಮ್ಗೆಲ್ಲ. ಈಗ ಒಬ್ರೇ ಇಲ್ವಾ, ತಿನ್ಬೇಕು, ತೃಪ್ತಿ ಆಗ್ಬೇಕು. ಹಂಗಿಕ್ಕಿ ಹೇಳ್ತೀನಿ. ಏನ್ ವಾಲಂಟ್ರಿ ಮಾಡ್ತಿದ್ದೆ ಮಗ? ನಾನು ಚಟ್ನಿ ಹಾಕ್ತ ಮಗ. ಭಾಸ್ಕರ್ ಸುಮ್ಮನೆ ನಿಂತಾನ ಆಗ್ಲಿಂದ. ಫೋರ್ ಅಂತ ಚಟ್ನಿ ಹಾಕ್ದ ಕಣ. ನಿಜವಾಗ್ಲು ಕೈ ನೋಡ. ಸಾಂಬಾರ್ ಬಸ್ ಒಂಚೂರು ಬೇಗ. ಚಳಿ ಹೋಗುತ್ತೆ, ಚಳಿ ಹೋಯ್ತದೆ ಬೇಗ. ಇಲ್ಲಿ ರೈಸ್ ಹೋಯ್ತೈತೆ. ಬೇಗ 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 ಹಾಕ್ಬೇಕು ನೋಡಿ. ಏನ್ ಸಣಮಣ ಅಂತಾನಪ್ಪ. ಚಿತ್ರಾನ್ನ ಏನ್ ಮಗ ಹಂಗ ಹಾಕ್ದೆ ಐತೆ ಅಂತವ. ಎರಡ್ ಸತ್ಯ ಬಾಗ್ದ ಆಗ್ತಾ ಇದೆ. ಏನಂತ ಬಾಸದ ಫುಲ್ ತಗೊಂಡೋಗ್ ಬಂದೆ. ಮಾತಾಡಿ ಅಂತ ಕೊಡೋ ಫಸ್ಟ್. ಏನಿದು ಡಿಟರ್ಮಿನೇಷನ್. ಮೊದ್ಲೇ ತಗೋವಾಗ ಅಂದ್ರೆ ತಗೋವಾಗ್ದೆ, ಈಗ ಬಂದ್ಬಿಟ್ಟು ನಮ್ಗೆ ಬೈತ ವಿಡಿಯೋಗೆ. ತಗೋಬಾರ ಮಾತಾಡಿ ಜವಾಬ್ದಾರಿ ಫುಲ್ ಜವಾಬ್ದಾರಿ ಭಾಸ್ಕರ್ ಅಂತ ತೋರ್ಸೋದು ಅಂತ. ಬಾಯಿಲ್ ಅಂತ ನನಗ್ ಬೇಡ, ಇವ್ನಿಗೂ ಒಂಚೂರು ಹಾಕುವಂತ ಪಕ್ಕದನ್ಗೂ ಹಾಕಿರ್ತಾರಲ್ಲ. ಭಾಸ್ಕರ್ ಅಲ್ಲಿ ಹಿಂದೆ ಬೇಕಾ ಕೇಳು. ನಿಂದೇನ ನೋಡ್ಕೊಂಡು ನಗಾಡ್ತಾನ ಬಸ್ಸು. ಸಾಂಬಾರ್ ಕೆಲಸ ಮಾಡು ಬಸ್. ಅಲ್ಲಿ ಅಲ್ಲೊಂಚೂರು ಅಲ್ಲಿ ಅವ್ರಿಗೆ ಸಾಂಬಾರ್ ಬೇಕಂತ ಕೇಳ. ವಾಟರ್ ಕ್ಯಾನ್ ಒಯ್ದು ಬಾಲ ಅದು. ಭಾಸ್ಕರ ವಾಟರ್ ಕ್ಯಾನ್ ನೀರ್ ಖಾಲಿ ಮಾಡ್ಕೊಳ್ಳಿ, ಅದಕ್ಕೆ ಸಾಂಬಾರು ಹೋಯ್ತೀನಿ ಅಂತ ಅವನು. ಸಾಂಬಾರು ನಾಳಿಕೆ ಬಂದು ಬಡಿಸ್ಬಿಡು ಭಾಸ್ಕರ. ಇತಗೋ ಬೇಡ 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 ಸಾಂಬಾರ್ ಭಾಸ್ಕರ್ ಸಾಂಬಾರ್. ಫೈನಲ್ ಊಟ ಮುಗಿಸಿ ಹೊರಟಿದ್ವಿ. ಬಾಯ್ ಬೈ. ನಿಮ್ ಬೈಗೆ ಹೇಳಪ್ಪ ಹುಷಾರಂತ. ಚಂದು ಬೈ ಇಲ್ಲಿ. ಚಂದು ಬಾಯ್ ಭಯ ಭಯ ಬಾಯ್. ಹಾ ಫೋನ್ ಮಾಡಿ ಬರ್ತೀವಿ. ಚಿತ್ರಾನ್ನ. ಸೊ ಗೈಸ್ ಫೈನಲಿ ಊಟ ಮುಗಿಸಿ, ಫಂಕ್ಷನ್ ಮುಗಿಸಿ, ಊಟ ಮುಗಿಸಿ ಬಂದ್ವಿ. ಈಗ ಮಲಗಬೇಕು. ಯಾಕಂದರೆ
ಬೆಳಗ್ಗೆ 4:15ಗೆ ಎದ್ದೇಳಬೇಕು, ದೇವ್ರ ಕರ್ಕೋರ್ಬೇಕಂತ ಹೋಗಿ ಬೆಳಗ್ಗೆ 4:15ಗೆ ಎದ್ದು. ಸೊ ಇವಾಗ ಮಲಗ್ತೀನಿ. ಟೈಮು ನಾವು ಬಂದಿದ್ದೆ ಆಲ್ರೆಡಿ 10 ಕಾಲಾಗಿದೆ. ಸೊ ಇದಾಗಿತ್ತು ನನ್ನ ದಿನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.